ನಾನಿರೋದು ದುಬೈ ಮಾಲ್ ಅಲ್ಲಿ. ದುಬೈ ಮಾಲ್ ಅಂದ್ರೆ ಎಲ್ಲರೂ ಹೇಳಿದ್ದು ಈ ಅಂಡರ್ ವಾಟರ್ ಅಕ್ವೇರಿಯಂ ಇದೆ ಅಂತ ಹೇಳಿದ್ರು. ಹೋಗೋಣ. ಕಾಂಬಿನೇಷನ್ ಆಫ್ ನೇಚರ್ ಅಂಡ್ ಟೆಕ್ನಾಲಜಿ ಅನ್ನಕ್ಕೆ ಇದೇ ಸಾಕ್ಷಿ. ಅಂಡರ್ ವಾಟರ್ ಅಂತ ಒಂದು ಅಕ್ವೇರಿಯಂ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಆ ಅಕ್ವೇರಿಯಮ್ಮೇ ನ್ಯಾಚುರಲ್ ಹ್ಯಾಬಿಟೇಟ್ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅದ್ರ ಮೇಲೊಂದು ಜೈಜಾಂಟಿಕ್ LED TV ಇದೆ. 95% ನಾನು ಕನ್ಫರ್ಮ್ ಅಂದರೆ ದಿಸ್ ಸ್ಕ್ರೀನ್ ಇಸ್ ಮೇಡ್ ಬೈ ಸ್ಯಾಮ್ಸಂಗ್. ಬಿಕಾಸ್ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಮಾಡಿರೋದು ಸ್ಯಾಮ್ಸಂಗ್ ಅವರೇ. ನಾನು ಒಳಗೆ ಹೋಗ್ಬೇಕಾಗತ್ತಾ ಇಲ್ಲ ಬೇಡವಾ ಅಂತ ಕಮೆಂಟ್ ಮಾಡಿ. ಈ ಸ್ಕೂಬಾ ಡೈವಿಂಗ್ ಮಾಡಿರೋ ಅಂಕಲ್ ಒಂದು ಪರ್ಫೆಕ್ಟ್ ಹಸ್ಬೆಂಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಪ್ರೊಫೆಷ್ನಲ್ ಆಗಿ ಒಂದು ಬೇರೆ ಸ್ಕಿಲ್ಲು ಕಲ್ತ್ಕೊಂಡಿದ್ದಾನೆ. ಅದನ್ನು ಉಜ್ಜುತ್ತಾ ಇರೋ ಸ್ಟೈಲ್ ನೋಡಿದ್ರೆ ಪಾತ್ರೆಯನ್ನು ಚೆನ್ನಾಗಿ ತೊಳಿತಾನೆ. ಸೊ ಹಿಲ್ ಬಿಕಮ್ ಅ ಪರ್ಫೆಕ್ಟ್ ಹಸ್ಬೆಂಡ್. ಮೇಲೊಂದು ಫೇಸು ಕೆಳಗೊಂದು ಫೇಸು. ಮನುಷ್ಯರೇ ಅಂದ್ಕೊಂಡೆ. ನಿಮ್ಮನ್ಸ್ಗೂ ಡಬಲ್ ಫೇಸ್ ಇದೆಯಾ? ನಿಂದ ಒಂದು ಪ್ಲೇಸ್ ಬಗ್ಗೆ ಫ್ಯಾಸಿನೇಟ್ ಆಗಿದೆ. ದಟ್ ಈಸ್ ಬುರ್ಜ್ ಖಲೀಫಾ. ಐ ಆಮ್ ಗೋಯಿಂಗ್ ನೌ ಟು ದ ಟಾಪ್ ಫ್ಲೋರ್ 124. ವೆರಿ 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 ಎಕ್ಸೈಟೆಡ್. ಸಿನಿಮಾ ನೋಡೋಕೆ ಮುಂಚೆ ಟ್ರೈಲರ್ ಹೆಂಗೆ ತೋರಿಸ್ತಾರೋ ಇಲ್ಲಿ ತೋರಿಸಿದಾರೆ ನೋಡಿ. ಪ್ರೊಜೆಕ್ಷನ್ ಎಲ್ಲ ಈ ಥರನೇ ಮಾಡೋದು ಒಳಗಿಂದ. It is officially launched in 2010 as the biggest tower in the world, defeating the tower in Taipei. Amazing. Every half a second one floor ಮೇಲಕ್ಕೆ ಹೋಗ್ತಾ ಇದೆ. Imagine the speed of the lift. 124th floor. ಇಂಥ ವ್ಯೂ ಅಲ್ಲಿ ಇಂಥ ಒಂದು ರೇಂಜಲ್ಲಿ ಇದನ್ನೆಲ್ಲ ನೋಡಿದಾಗ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಪ್ರಪಂಚನ ನೋಡಬೇಕು ಅನಿಸುತ್ತೆ. ಎಲ್ಲದಕ್ಕೂ ಕಾರಣ ನಮ್ಮ ದೇವರು. ನಿಮ್ಮ ಮೇಲೆ ನೀವು ನಂಬಿ, ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ನೀವು ನಂಬಿ. ಯು ವಿಲ್ ಸಕ್ಸೀಡ್. ಇನ್ನೊಂದು ಮೆಸ್ಮರೈಸಿಂಗ್ ಪ್ಲೇಸ್ ಇಲ್ಲಿ. ಎಂಟೈರ್ ಪ್ಲೇಸ್, ಒನ್ ಪಾರ್ಟ್ ಆಫ್ ದುಬೈ ಮಾಲ್ is designed like a Chinatown. Dubai is definitely a mix of all the worlds come together. ಮೇನ್ ಐಟಿನರಿಯಲ್ಲಿರೋ ಪ್ಲಾನ್ ನೋಡಬೇಕಂದ್ರೆ ಡೆಸರ್ಟ್ ಸಫಾರಿ ಆ್ಯಂಡ್ ಡಿನ್ನರ್. ಅದು 2 o'clock ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಹಾಫ್ ಆಫ್ ದ ಡೇ ಸ್ವಲ್ಪ ಖಾಲಿ ಇರೋದ್ರಿಂದ ಅಲ್ಶೀಫ್ ಅಂತ ಒಂದು ಸ್ಟ್ರೀಟ್ ಇದೆ. ಆ ಸ್ಟ್ರೀಟಲ್ಲಿ ದುಬೈ ಸ್ಟಾರ್ಟ್ ಆದಾಗ, ದುಬೈ ಅನ್ನೋದು ಒಂದು ಸಿಟಿ ಸ್ಟಾರ್ಟ್ ಆದಾಗ ಫಿಶರ್ಮೆನ್ನು ಆಮೇಲೆ ಸ್ಮಾಲ್ ಟ್ರೇಡರ್ಸ್ ಇದೆ. ಇವ್ರು ಬಂದು ಸೆಟ್ಲ್ ಆಗಿರೋ ಒಂದು ಏರಿಯಾ ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ತುಂಬಾ ಹಂಬಲ್ ಆಗಿರುತ್ತೆ. ಎವ್ರಿಥಿಂಗ್ ಇಸ್ ಬಿಲ್ಟ್ ವಿತ್ ಸ್ಯಾಂಡ್ ಅಂಡ್ ಸಮಥಿಂಗ್ ಇನ್ ಬ್ರೌನ್ ಸಿಮೆಂಟ್. ನನ್ನ ರೂಮ್ ಅಡ್ಮೈರಲ್ ಪ್ಲಾಜಾ, ಅದು ಮೀನಾ ಬಜಾರ್ ಪಕ್ಕದ ರೋಡಲ್ಲಿ ಇರೋದು. ಅಲ್ಲಿಂದ ಒಂದು 1 kilometer ಇದೆ ಅಷ್ಟೇ. ಸೊ ಅದಾದಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಫುಡ್ ಟ್ರೈ ಮಾಡೋಕ್ಕೆ. ಸೊ ವೆಯ್ಟ್ ಆ್ಯಂಡ್ ವಾಚ್. ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ನಾನು ಅಂದ್ಕೊಂಡೆ ಇದು ಹೆರಿಟೇಜ್ ಹೋಮ್ಸ್ ಹತ್ರ ಬಂದು ಎಕ್ಸ್ಟೀರಿಯರ್ಸ್ ಮಾತ್ರನೇ ಇರೋದು, ಯಾರೂ ಇರಲ್ಲ ಜನ ನೋಡೋದೇ ಏನೂ ಇಲ್ಲ. ಆ್ಯಕ್ಚುಲಿ ಸುಮ್ಮನೆ ಎಕ್ಸ್ಟೀರಿಯರ್ಸ್ ಎಲ್ಲ ನೋಡಿಕೊಂಡು ಇದ್ರ ಆ್ಯಂಬಿಯನ್ಸ್ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಹೋಗೋಣ. ಮ್ಯಾಜಿಕ್ ನೋಡಿ, ಒಂದು ಫ್ರೇಮಲ್ಲಿ ನೋಡಿದ್ರೆ ಓಲ್ಡ್ ದುಬೈ, ಹಂಗೆ ತಿರುಗಿ ಈ ಕಡೆ ನೋಡಿದ್ರೆ ಇಟ್ಸ್ ನ್ಯೂ ದುಬೈ. ಹಾಯ್ ಅಗೇನ್. ನಾನು ನನ್ನ ರೂಮಲ್ಲಿ ಇದ್ದೀನಿ ಇವಾಗ. ನಾನೊಂದು ಸ್ಪೆಷಲ್ ಡಿಶ್ನ ಟ್ರೈ ಮಾಡಬೇಕಾಗಿತ್ತು ಇಲ್ಲಿ ದುಬೈಯಲ್ಲಿ. ಕಾರಾ ಸಾರಮ್ ಅಂತ ಒಂದು ಹೋಟೆಲ್ಲು. ಇಲ್ಲಿಂದ ಒಂದು
ಸ್ವಲ್ಪ ಡಿಯರ್ ಕರಿ ಫೇಮಸ್, ಡಿಯರ್ ಫ್ರೈ ಫೇಮಸ್ ಅಂತ ಹೇಳಿದ್ರು. ಸಲಾಬಾತ್ ಅಂತ ಫುಡ್ ಡೆಲಿವರಿ ಆ್ಯಪ್ ಇದೆ ಇಲ್ಲಿ. 2 ಬನ್ ಪರೋಟ ಆ್ಯಂಡ್ ಮೋಸ್ಟ್ ಅವೈಟೆಡ್ ಡಿಯರ್ ಕರಿ. ಇದನ್ನು ಟೇಸ್ಟ್ ಮಾಡಿ ಚೆನ್ನಾಗಿ ಫ್ಯೂಲ್ ಅಪ್ ಆಗಿ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ರೆಡಿ. 1 hour ಬ್ಯಾಕು ಯಾವುದಾದ್ರೂ ಒಂದು ಪ್ರೀಮಿಯಂ ಕಾರಲ್ಲಿ ಒಂದು ಚಿಕ್ಕ ರೈಡ್ ತೊಗೊಂಡು ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಅಂತ ಹ್ಯಾಡ್ ಬಿನ್ ಸರ್ಚ್ ಮಾಡ್ತಾ ಇದ್ದೆ. ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಾರ್ ಸಿಗುತ್ತಾ, ಪರ್ಸನಲ್ ಆಗಿ ಯಾವುದಾದ್ರೂ ಒಂದು ಶಫೇರ್ ಸಿಕ್ಕಿ ಯಾವುದಾದ್ರೂ ಒಂದು 3 to 4 kilometers ಡಿಸ್ಟೆನ್ಸ್ ರೀಚ್ ಆಗೋಣ ಅಂತ ಅಂದ್ಕೊಂಡೆ. ಸೊ ಲಕ್ಕಿಲಿ ಮೈ ಪಿಕಪ್ ವ್ಯಾನ್ ಇಸ್ ನಿಸ್ಸಾನ್ ಪ್ಯಾಟ್ರೋಲ್. ಸ್ಯಾಂಡ್ ಡ್ರೈವಿಂಗ್ ಸೂಪರ್ ಆಗಿತ್ತು, ಅಮೇಝಿಂಗ್. ಇಟ್ಸ್ ವಾಟ್ಸ್ ಒನ್ ಕೈಂಡ್ ಆಫ್ ಆನ್ ಎಕ್ಸ್ಪೀರಿಯನ್ಸ್. ನನ್ನ ಹಿಂದೆ ಇರೋದೆಲ್ಲ ಸ್ಯಾಂಡ್ ಮೋಟರ್, ದೊಡ್ಡ ಗಾಡಿ ಎಲ್ಲ ಬಗ್ಗಿ ಅಂತಾರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ, 1000 dirhams per 20 minutes ಅಂತ. ಸೊ ಯಾ, ಇಟ್ ವಾಸ್ ಅನ್ ಅಮೇಝಿಂಗ್ ರೈಡ್. ನಾನು ಬಂದಿದ್ದು ರಾಯಲ್ ಅಡ್ವೆಂಚರ್ಸ್ ಅಂತ. ಯಾ, ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಡೆಸರ್ಟ್ ಸಫಾರಿ. ನಾನು ಕೂತ್ಕೊಂಡಿರೋ ಕಾರು ಅಮೇಝಿಂಗ್ ಕಾರ್, ನಿಸ್ಸಾನ್ ಪ್ಯಾಟ್ರೋಲ್. I am in the center of the desert. Everything you see. ಏನೂ ಇಲ್ಲ. ಹಿಂಗಿರೋ ದುಬೈನ ನಾನು ತೋರಿಸಿರೋ ದುಬೈ ಥರ ಮಾಡೋಕ್ಕೆ ಜಸ್ಟ್ 30 years ತೊಗೊಂಡಿದ್ದೆ. 120 dirhams 50 ಲೀಟರ್ ಪೆಟ್ರೋಲ್ ಅಂದರೆ $57 per ಲೀಟರ್. ನಮ್ಮೂರಲ್ಲಿ $113. ಇದೇ ನಮ್ಮ ಇವತ್ತು ಡೆಸರ್ಟ್ ಸಫಾರಿ ಕ್ಯಾಂಪ್ ಎಂಟ್ರೆನ್ಸು. ನಮಗೆ ಇವತ್ತು ಆ್ಯಕ್ಟಿವಿಟೀಸು, ಪರ್ಫಾರ್ಮೆನ್ಸ್ ಎಲ್ಲ ಈ ಸ್ಟೇಜ್ ಮುಂದೆ ನಡೆಯುತ್ತೆ. ಸರ್ ಹಲೋ, ಹಾಯ್. ಈ ಡೆಸರ್ಟ್ ಸಫಾರಿಯಲ್ಲಿ ನಮ್ಗೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಬೆಲಿ ಡ್ಯಾನ್ಸ್, ಆಮೇಲೆ ಕೆಲವು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇರುತ್ತೆ, ಅದರ ಜೊತೆಗೆ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ಬೇಕಂದ್ರೆ 2 types ಆಫ್ ಸೆಗ್ಮೆಂಟ್ಸ್ ಇದೆ ಸ್ಟ್ಯಾಂಡರ್ಡು. ಸೊ ಇವಾಗ ನಿಂತ್ಕೊಂಡು ತಿನ್ನಬೇಕು. ಆ ಕಡೆ ನೀವು ನೋಡಿದ್ದೀರಂದ್ರೆ VIP, ಅಥೆಂಟಿಸಿಟಿ, ಸ್ವಲ್ಪ ಟ್ರೆಡಿಷ್ನಲ್ ಆಗಿರುತ್ತೆ ಕೆಳಗೆ ಕುತ್ಕೊಂಡು ತಿನ್ನೋದು. ದಟ್ ಈಸ್ ದ ಟ್ರೆಡಿಷನ್ ಆಫ್ ಅರೇಬಿಯನ್ಸ್. ಸೊ ಅದಕ್ಕೋಸ್ಕರ ಇದನ್ನೇ ಆಫ್ ಮಾಡ್ಕೊಂಡಿದ್ದೀನಿ. ಬಟ್ ಏನ್ರಿ ಇದು, ಫಸ್ಟೇ ವೆಜ್ ಕೊಟ್ಬಿಟ್ಟು ಮೂಡ್ ಆಫ್ ಮಾಡಿಬಿಟ್ರು. ಚಿಕನ್ಗೆ ವೇಟ್ ಮಾಡಬೇಕು. ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗ್ತಾ ಇದೆ, ನೋಡಿ ಎಂಜಾಯ್ ಮಾಡಿ. ಏನು ನೋಡ್ತಾ ಇದ್ದೀನ, ಸಾಕು ಒರೆಸ್ಕೊಳ್ಳಿ ಬಾಯ್ನ. ಲಾಸ್ಟ್ ಶೋ ಆಫ್ ದ ಡೇ, ಫೈರ್ ಶೋ. I am going back with heart full of joy. So ಹೇಳ್ದಂಗೆ when you are coming to Dubai, ಒಂದು ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. You can directly contact our brother. Hello guys, how are you? Everybody is good. Okay, so the number is 009711521200403. Okay.